ಹಣದ ಮೇಲೆ ಆಸೆ ಬಿದ್ದು ಇನ್ನೊಬ್ಬರ ಚರಿತ್ರೆ ಹಾಳು ಮಾಡುವುದಕ್ಕೂ ಮುನ್ನ ಎಚ್ಚರ. ನಾವು ಮಾಡಿದ್ದು ತಪ್ಪು ಎಂದು ಕ್ಷಮೆಯಾಚಿಸಿದ್ದ ಆಂಕರ್ಸ್. ಎಂದಿಗೂ ತಲೆ ತಗ್ಗಿಸುವಂತಹ ಕೆಲಸ ಮಾಡದ ಭಗತ್ ಸಿಂಗ್ ಮುಖಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡಿಸಿದ್ದ ಆ ರಾಜಕಾರಣಿ ಕೇಲ್ಕತಂ. ಭಗತ್ ಸಿಂಗ್ ತಿರುಗಿ ಬಿದ್ದಿದ್ರೆ ಇವರ ಕತೆ ಏನಾಗ್ತಿತ್ತು? ಆದ್ರೆ ಅವರ ಒಳ್ಳೆ ಗುಣವೇ ಅವರಿಗೆ ಶ್ರೀರಕ್ಷೆ. ಕೊನೆಗೂ ನ್ಯಾಯವೇ ಗೆದ್ದಿದೆ. ಅವತ್ತು ನನ್ನ ಸಂಸ್ಥೆ ಕೊಟ್ಟಂತ ಆ ಸುದ್ದಿ ಫಾಲ್ಸ್ ಅಂತ ಹೇಳಿ ಗೊತ್ತಾದ ನಂತರ ಅದಕ್ಕೊಂದು ಕ್ಲಾರಿಟಿಯನ್ನ ಕೊಡೋದಕ್ಕೆ ನಾನು ಬಂದಿದ್ದೇನೆ. ಭಗತ್ ಸಿಂಗ್ ಅರೋ ಈ ಹೆಸರು ಕೇಳಿದ್ರೆ ಎಷ್ಟೋ ಜನ ನಿದ್ದೆಯಲ್ಲೋ ಬೆಚ್ಚಿ ಬೀಳ್ತಾರೆ. ಪತ್ರಿಕೋದ್ಯಮದಲ್ಲಿ ತನ್ನದೇ ಆದ ಶೈಲಿಯಲ್ಲೇ ತನಿಖಾ ಪತ್ರಿಕೋದ್ಯಮದಲ್ಲಿ ಅದೆಷ್ಟೋ ಜನರನ್ನ ನಿದ್ದೆಗಿಡಿಸಿದ್ದಾರೆ. ಈ ಹೆಸರೇ ನೋಡಿ ಅವರಿಗೆ ಕಂಟಕವಾಗಿದ್ದು. ಇವರ ಹೆಸರಿಗೆ ಮಸಿ ಬಳಿಬೇಕು ಅಂತ ಅರುಣ್ ಸ್ನೇಹಿತನನ್ನ ಬಳಸಿ ಓರ್ವ ಹನಿ ಟ್ರ್ಯಾಪ್ MLA ಸ್ಕೆಚ್ ಹಾಕ್ತಾನೆ. ಅದೇ ರೀತಿ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದಲ್ಲಿ ಭಗತ್ ಸಿಂಗ್ ಅರುಣ್ ಹೆಸರನ್ನ ಉದ್ದೇಶ ಪೂರ್ವಕವಾಗಿ ತರ್ತಾನೆ. ಹಾಗೂ ಖಾಸಗಿ ಚಾನೆಲ್ ಒಂದರಲ್ಲಿ ಹಣ ಕೊಟ್ಟು ಕೆಟ್ಟದಾಗಿ ಬಿಂಬಿಸ್ತಾನೆ. ಇಲ್ಲೇ ಶುರುವಾಗಿದ್ದು ತನಿಖಾ ಪತ್ರಿಕೋದ್ಯಮದಲ್ಲಿ ತನ್ನದೇ ಕೋಟೆ ಕಟ್ಟಿಕೊಂಡಿದ್ದ ಭಗತ್ ಸಿಂಗ್ ಅರೋ ಈ ಅವಮಾನ ತಾಳಲಾರದೆ ಶ್ರೀ ಮಂಜುನಾಥನ ಮೇಲೆ ಪ್ರಮಾಣ ಮಾಡ್ತಾನೆ. ತನ್ನ ವಿರುದ್ಧ ಷಡ್ಯಂತ್ರ ಮಾಡಿದ ಆ ಹನಿ ಟ್ರ್ಯಾಪ್ MLA ಮುಖವಾಡ ಕಳಕ್ತಾನೆ, ಜೈಲಿಗೆ ಕಳುಹಿಸ್ತಾನೆ. ಲೋಕ ಕಲ್ಯಾಣಕ್ಕಾಗಿ ಹರಿಹರ ಸೃಷ್ಟಿಸಿದ ಅಯ್ಯಪ್ಪನಂತೆ ಹುಟ್ಟಿ ಆ ಕ್ಷೇತ್ರದ ಜನರಿಗೆ ಮೈಷಿ ಇದ್ದ ಆ ಹನಿ ಟ್ರ್ಯಾಪ್ MLAನ ಹುಟ್ಟಡಗಿಸ್ತಾನೆ. ಭಗತ್ ಸಿಂಗ್ ಅರುಣ್ ವಿರುದ್ಧ ಸುಳ್ಳು ಸುದ್ದಿ ಮಾಡಿದ ಸುದ್ದಿ ವಾಹಿನಿಯ ನಿರೂಪಕಿಯರು ಬಂದು ಕ್ಷಮೆ ಕೇಳ್ತಾರೆ. ನೀವೇಂಗೆ ಈಗ ನಿಮ್ ತಂದೆ ತಾಯಿ ಅಥವಾ ನಿಮ್ಮ ವೈಫ್ ಬಗ್ಗೆ ಯೋಚನೆ ಮಾಡ್ತೀರಿ? ನನಗೋಗಿ ತುಂಬಾ ದೊಡ್ಡ ಮೈದಂದ್ರು. ತುಂಬಾ ನನ್ಗೆ ಹೆಂಗೆ ಅಂತಂದ್ರೆ ಬಹಳ ಜನ ಗಟ್ಟಿ ಇದಾರೆ ನಮ್ ಚಾನಲ್ ನಲ್ಲಿ ಆಗಿ. ಬೇರೆ ಚಾನಲ್ ಬಂದ್ರೆ ಬಡ್ಲಿ ಬಿಡು, ಏನಾಗುತ್ತೆ, ಎಲ್ಲರೂ ಮಾಡದೇ ಇದೇನ್ ದೊಡ್ಡ ಮಹಾ ಕೋರ್ಟ್ಗೆ ಹೋಗೋಣ, ಕೇಸ್ಗಳು ಹಾಕೊಳ್ಳೋಣ, ಜೀವನ ಮಾಡೋಣ ಅಂತ. ಬಟ್ ನಾನ್ ಹಂಗಲ್ಲ. ಅವ್ರ ಹಂಗಂತೆ ಹಿಂಗಂತೆ ಸ್ಟಿಂಗ್ ಮಾಡ್ತಾರಂತೆ, ಅದ್ರಲ್ಲಿ ಕ್ಯಾಮ್ರಾ ಇರುತ್ತಂತೆ, ಇದ್ರಲ್ಲಿ ಕ್ಯಾಮ್ರಾ ಇರುತ್ತಂತೆ, ಹಂಗ್ ಮಾಡ್ತಾರಂತೆ, ಹಿಂಗ್ ಮಾಡ್ತಾರೆ ಅಂತ. ನಂಗೆ ಅನ್ಸಿದ್ದು ಅವರು ಮನುಷ್ಯರೇ ಅಲ್ವಾ? ಯಾಕಂದ್ರೆ ಅವರು ನೊಂದಿದಾರಲ್ವಾ? ಮಾಡ್ಲಿ ಬಿಡು. ದೇವ್ರು ನಿಜವಾಗ್ಲೂ ನನಗೆ ಒಳ್ಳೇದ್ ಮಾಡೋದಿತ್ತಂದ್ರೆ ಒಳ್ಳೇದ್ ಮಾಡ್ಲಿ, ಕೆಟ್ಟದ್ ಮಾಡೋದಿತ್ತಂದ್ರೆ ಕೆಟ್ಟದ್ ಇಲ್ಲ. ನಾನ್ ಹಂಗೆ ಅನ್ಕೊಂಡೆ, ಕೆಟ್ಟದಾಯ್ತಾ ಬಿಡು, ಯಾರಿಗೂ ಹೇಳಾರ್ದು ಸತ್ತೋಗ್ಬಿಡೋಣ ಅಂತ. ಯಾಕೆಂದ್ರೆ ನನಗೆ ಕೆಟ್ಟದ್ ಮಾಡಂಗಿದ್ರೆ ಮೇಡಮ್ 5 ನಿಮಿಷದ ಕೆಲಸ ಯಾಕೆ ಹೇಳಿ? ನನಗಾಗಿದ್ ನೋವಿಗೆ ನಾನು 5 ನಿಮಿಷ ನೀವು ಆ ನೋವು ಆ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಾಗಿದೆ. ಅಂಡ್ ಗುಡ್ ಥಿಂಗ್ ಈಸ್ ಬಾಯಿ ಬಂದು ಮಾತಾಡ್ಬಿಡ್ತೀವಲ್ಲ, ಅವ್ರಗಳಿಗೆ ಎಷ್ಟು ನೋವಾಗ್ತಿರ್ಬೋದು. ಚಂದ ಮಾಡಿ ಹೇಳ್ಬೇಕು, ಇನ್ನೂ ತುಂಬಾ ಪ್ರಭಾವಿತವಾಗಿ ಹೇಳ್ಬೇಕು ಅನ್ನೋ ಧಾವಂತದಲ್ಲಿ ನಾವು ಎಷ್ಟು ಜನರ ಮನಸ್ಸಿಗೆ ಹರ್ಟ್ ಮಾಡ್ತೀವಿ ಅಂತ ನಮ್ಗೆ ಬಹಳ ನೋವಾಯ್ತು. ಕೈ ಬೇಡ್ಕೊತೀನಿ. ಇಲ್ಲ ಬಿಡಿ ಮೇಡಮ್, ಈಗ ರಂಜಿತ್ ಏನ್ ಮಾಡ್ಲಿ? ಅವರೆಲ್ಲ ಚಿಕ್ಕ ಹುಡುಗರವ್ರು, ಏನೂ ಗೊತ್ತಿಲ್ಲ. ಆಯ್ತು, ಅವನು ಬಿಡಿಸ್ತೀನಿ. ನೋಡಿ ನಿಮ್ ಮನ್ಸ್ ಕರ್ಗುತ್ತೇನೋ ಅಂತ. ಪ್ಲೀಸ್, ನನ್ ಬಾರಿ ನನ್ ಜೀವನನೇ ಹಾಳಾಗೋಗುತ್ತೆ. ನಾನ್ ನೋಡಿ, ನೀವು ಬದುಕಿದೀರ ಯಾಕಂದ್ರೆ ನಿಮ್ಗೆ ಎದುರಿಸೋ ಶಕ್ತಿ ಇದೆ. ನನಗೆ ಎದುರಿಸೋ ಶಕ್ತಿನೂ ಇಲ್ಲ. ಅವ್ರೆ ಸತ್ತೋಗ್ಬಿಟ್ಟು ನಿಮ್ ಬಗ್ಗೆ ವಿಚಾರಿಸಿದಾಗ ಅವ್ರು ಹೇಳಿದ್ದಾರೆ, ಈಸ್ ಅ ವೆರಿ ಗುಡ್ ಮ್ಯಾನ್, ಬಟ್ ತಿರುಗ್ ಬಿದ್ದ ಅಂತಂದ್ರೆ ಆ ಸರ್ವನಾಶ ಮಾಡ್ಬಿಡ್ತಾರೆ ಅಂತ ಎಲ್ಲರೂ ಅದನ್ನೇ ಹೇಳಿದ್ರು ನನ್ಗೆ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಂಜಿತ್ ಶಿರಿಯಾರ್. ನೋಡಿ, ನಾನು ಈ 8 ವರ್ಷಗಳ ಮಾಧ್ಯಮದ ಜರ್ನಿಯಲ್ಲಿ ನನ್ನದೇ ಆದಂತ ಒಂದು ಬದ್ಧತೆಯನ್ನ ಇಟ್ಕೊಂಡು ಬಂದಿದ್ದೀನಿ. ಏನಾದ್ರೂ ತಪ್ಪುಗಳಾದಾಗ ಅದಕ್ಕೆ ಉತ್ತರದಾಯಿತ್ವವೂ ಕೂಡ ನಾನೇ ಆಗಿರೋದ್ರಿಂದ ಇವತ್ತು ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ. ಇದೇ ರಮೇಶ್ ಜಾರಕಿಹೊಳಿ ಪ್ರಕರಣದ ಬಗ್ಗೆ ನಿಮಗೆ ಗೊತ್ತಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2021 ಮಾರ್ಚ್ 17ನೇ ತಾರೀಕು ನಾ ಹಿಂದೆ ಇದ್ದಂತ ಸಂಸ್ಥೆಯಲ್ಲಿ ಒಂದು ಸುದ್ದಿಯನ್ನ ಓದಿದ್ದೀನಿ. ಆ ಸುದ್ದಿ ಓದುವ ಬರದಲ್ಲಿ ಆ ಸುದ್ದಿಯ ಆಳ ಅಂತರಾಳವನ್ನ ನಾನು ಅವಲೋಕಿಸದೆ, ಸಾಮಾನ್ಯವಾಗಿ ನಿರೂಪಕರು ಅಂತ ಹೇಳಿದ್ರೆ ಹೆಂಗಾಗತ್ತೆ ಅಂತ ಹೇಳಿದ್ರೆ ಒಂದು ಸ್ಟೆಪ್ ಬೈ ಸ್ಟೆಪ್ ವರ್ಕ್ ಆಗುತ್ತೆ. ನನ್ನ ಬಳಿಗೆ ಸುದ್ದಿ ಬರುತ್ತೆ, ನಾನು ಅದನ್ನ ಒಂದು ಸಂಸ್ಥೆಯ ಮುಖವಾಣಿಯಾಗಿ ಆ ಸುದ್ದಿ ಕೊಟ್ಟಂತ ವಿಚಾರವನ್ನು ನಾನು ಪ್ರೆಸೆಂಟ್ ಮಾಡ್ತೀನಿ. ಅದೇ ರೀತಿಯಾಗಿ ಅವತ್ತು ಕೂಡ ನಾನು ಒಂದು ಸುದ್ದಿಯನ್ನ ಓದಿದ್ದೆ. ಅದು ಇನ್ನೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಪತ್ರಕರ್ತರಾಗಿರುವ ಭಗತ್ ಸಿಂಗ್ ಅರುಣ್ ಅವರ ವಿಚಾರವಾಗಿ ಆಡಿರುವಂತ ಒಂದು ಸುದ್ದಿ. ಆದ್ರೆ ಆ ಸುದ್ದಿ ಪೂರ್ವಪರವನ್ನ ನಮ್ಮ ಸಂಸ್ಥೆ, ನಾನು ಮಾಡ್ತಿರುವಂತ ಸಂಸ್ಥೆ ಕೊಟ್ಟಂತ ಸುದ್ದಿಯನ್ನ ನಾನು ಓದಿದ್ದೀನಿ. ಆದ್ರೆ ಪೂರ್ವಪರವನ್ನ ನಾನು ಅವಲೋಕಿಸಲಿಲ್ಲ. ಆದ್ರೆ
ಸುದ್ದಿ ಓದಿ ಆದ ನಂತರ ನನಗೆ ಗೊತ್ತಾಯ್ತು ಈ ಸುದ್ದಿ ಫಾಲ್ಸ್ ಅನ್ನೋದು ಗೊತ್ತಾಯ್ತು. ಅದಾದ ನಂತರ ನಾನು ಅವರಿಗೆ ಹಿಂಗಾಗಿದೆ ಅನ್ನೋದನ್ನ ತಿಳಿಸ್ಬೇಕು ಅನ್ನೋದನ್ನ ಹಲವು ಬಾರಿ ಪ್ರಯತ್ನ ಪಟ್ಟಿದ್ದೆ. ಆದ್ರೆ ಈಗ ಈ ವಿಡಿಯೋ ಮೂಲಕ ಅವರ ಮನೆಯವರಿಗೆ, ಅವರ ಕುಟುಂಬಸ್ಥರಿಗೆ ಮತ್ತೆ ಅವರಿಗಾಗಿರುವಂತಹ ನೋವು ಏನು ಅಂತೇಳಿ ಅರ್ಥ ಮಾಡಿಕೊಂಡು ನನ್ನಿಂದಾಗಿರುವಂತ ಈ ಅಚಾತುರ್ಯ, ಆ ಸಮಯದ ಸೀಮಿತವಾಗಿದ್ದಂತ ಸಮಯದಲ್ಲಿ ನಾನು ಆಡಿರುವಂತ ಮಾತಿಗೆ ನಾನು ಜವಾಬ್ದಾರನಾಗಿ ಅವತ್ತು ನನ್ನ ಸಂಸ್ಥೆ ಕೊಟ್ಟಂತ ಆ ಸುದ್ದಿ ಫಾಲ್ಸ್ ಅಂತ ಹೇಳಿ ಗೊತ್ತಾದ ನಂತರ ಅದಕ್ಕೊಂದು ಕ್ಲಾರಿಟಿಯನ್ನ ಕೊಡೋದಕ್ಕೆ ನಾನು ಬಂದಿದ್ದೇನೆ. ಅದ್ರ ಜೊತೆಗೆ ನೋಡಿ, ಒಂದು ಮಾಧ್ಯಮವಾಗಿ ಮತ್ತೊಂದು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಬ ಪತ್ರಕರ್ತನನ್ನ ತೇಜೋವಧೆ ಮಾಡೋದು ಅಥವಾ ಅವರ ಏಳಿಗೆಯನ್ನ ಸಹಿಸಲಾಗದೆಯೋ ಏನೋ ಕಾರಣದಿಂದ ಹಂಗ ಮಾಡಿದ್ದಾರೆ ಅನ್ನುವಂತಹ ಗೂಢಾರ್ಥ ಅಥವಾ ಒಂದಿಷ್ಟು ಸೂಕ್ಷ್ಮತೆಯನ್ನ ನಾನು ಅರ್ಥ ಮಾಡಿಕೊಂಡು ಹಂಗಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನನ್ನ ಸ್ನೇಹಿತ ಭಗತ್ ಸಿಂಗ್ ಅರುಣ್ ಅವರಿಗೆ ಯಾವುದೇ ಇದರಿಂದ ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನೇ ಆ ಸುದ್ದಿಯನ್ನ ಓದಿರೋದ್ರಿಂದಾಗಿ ನಾನಿವತ್ತು ಆ ಮಾತಿಗೆ ಜವಾಬ್ದಾರನಾಗಿ ಅಲ್ಲಿ ಕೆಲವು ಫಾಲ್ಸ್ ಸುದ್ದಿಗಳು ಬಂದಿರೋದ್ರಿಂದ ಅದರ ಒಂದು ಸ್ಪಷ್ಟತೆಯನ್ನ ನಿಮ್ಮ ಮುಂದೆ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ. ಆ ಮೂಲಕ ನಾವು ನಿರೂಪಕರು ಸುದ್ದಿಯನ್ನ ಓದುವ ಬರದಲ್ಲಿ ಈ ರೀತಿಯ ಸುದ್ದಿಗಳು ಬಂದಾಗ ನಾವು ಸ್ವಲ್ಪ ಪೂರ್ವಪರವನ್ನ ಯೋಚನೆ ಮಾಡಿ ಅಥವಾ ಅದರ ಸೂಕ್ಷ್ಮತೆಯನ್ನ ತಿಳಿದುಕೊಂಡು ಮಾತಾಡಬೇಕು. ಈ ರೀತಿ ಯಾರನ್ನು ತೇಜೋವಧೆ ಮಾಡುವಂಥ ಕೆಲಸಗಳಾಗಬಾರ್ದು ಅನ್ನೋದು ನನ್ನ ಈ ಒಂದು ಸ್ಪಷ್ಟನೆಯ ಉದ್ದೇಶ ಆಗಿದೆ. ನಮಸ್ಕಾರ. ಥ್ಯಾಂಕ್ ಯು.